ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ರೀತಿಯ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಫಸ್ಟು ದಾರ ಲಾಕ್ ಮಾಡಿ, ಆಮೇಲೆ 3 ಚೈನ್ ಹಾಕ್ಬಿಟ್ಟು ಬಟ್ಟೆಗೆ ಅಳತೆ ನೋಡ್ಕೊಂಡು ಲಾಕ್ ಮಾಡಿ. ಆಮೇಲೆ 4 ಚೈನು, ಅದನ್ನು ಲಾಕ್ ಮಾಡಿ. ಮತ್ತೆ 4 ಚೈನು, ಬಟ್ಟೆಗೆ ಲಾಕ್. ಈಗ ಒಂದು ಬೀಡ್ ತಗೊಳ್ತಾ ಇದ್ದೀನಿ, ದೊಡ್ಡ ಬೀಡು. ಈ ಥರ ಬೀಡ್ ತಗೊಂಡು ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ಸೇರಿಸ್ಬಿಟ್ಟು ಆಮೇಲೆ ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 4 ಚೈನು, ಬಟ್ಟೆಗೆ ಲಾಕ್. ಮತ್ತೆ 4 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 3 ಚೈನು, ಬಟ್ಟೆಗೆ ಲಾಕ್. ಮತ್ತೆ 4 ಚೈನು, ಬಟ್ಟೆಗೆ ಲಾಕು. ಆಮೇಲೆ 4 ಚೈನು, ಲಾಕು. ಮತ್ತು ಮಣಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈಗ ಮತ್ತೆ ದಾರ ಸೇರಿಸ್ತಾ ಇದ್ದೀನಿ. ಈಗ ಇಲ್ಲಿಂದ ದಾರ ಸೇರಿಸ್ಬಿಟ್ಟು ಈ 3 ಚೈನ್ ಮೇಲೆ 3 ಚೈನ್ ಹಾಗೆ ಮಾಡಿ, ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಮತ್ತೆ ಹಾಗೆ ಮಾಡಿ, ಅದನ್ನು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಇಲ್ಲಿ ಈ ಬೀಡ್ ಹಿಂದ್ಗಡೆ ದಾರ ಇದೆಯಲ್ವ, ಅಲ್ಲಿ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟು ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 2 ಚೈನು, ಆಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆ, ಆಮೇಲೆ 2 ಚೈನು, ಆಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತೆ ಟ್ರಿಪಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತೆ ಟ್ರಿಪಲ್ ಕ್ರೋಶೆ, ಮತ್ತೆ 2 ಚೈನು, ಆಮೇಲೆ ಟ್ರಿಪಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತೆ ಟ್ರಿಪಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತೆ ಒಂದು ಸರಿ ಟ್ರಿಪಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತೊಂದು ಸರಿ ಟ್ರಿಪಲ್ ಕ್ರೋಶೆ. ಈ ಥರ 9 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ.
9 ಟ್ರಿಪಲ್ ಕ್ರೋಶೆ, ಮಧ್ಯದಲ್ಲಿ 2 ಚೈನು, 1 2 3 4 5 6 7 8 9 ಟ್ರಿಪಲ್ ಕ್ರೋಶೆ ಇದೆ, ಮಧ್ಯದಲ್ಲಿ 2 ಚೈನು. ಅದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಲಾಕ್ ಇದೆಯಲ್ವ ಅಲ್ಲಿ. ಆಮೇಲೆ ನೆಕ್ಸ್ಟ್ 4 ಚೈನ್ ಹಾಗೆ ಮಾಡ್ಕೊಳ್ಳಿ. ಅದನ್ನು ಲಾಕಲ್ಲಿ ಲಾಕ್ ಮಾಡಿ. ಮತ್ತೆ 3 ಚೈನು ಹಾಗೆ ಮಾಡಿ. ಮತ್ತೆ 4 ಚೈನು, ಅದನ್ನು ಹಾಗೆ ಮಾಡಿ. ಇದು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಂದ ಬೀಡ್ ಹಿಂದ್ಗಡೆ ದಾರದಲ್ಲಿ 9 ಟ್ರಿಪಲ್ ಕ್ರೋಶೆ, ಮಧ್ಯದಲ್ಲಿ 2 ಚೈನು, ಟ್ರಿಪಲ್ ಕ್ರೋಶೆ 2 ಚೈನು, ಟ್ರಿಪಲ್ ಕ್ರೋಶೆ 2 ಚೈನು, ಆ ಥರ ಮಾಡ್ಕೊಂಡು ಬನ್ನಿ. ಈ ಥರ ಮುಂದಿನ ಸ್ಟೆಪ್ಪು ತೋರಿಸ್ತೀನಿ. ಈ ಥರ ಮಾಡ್ಕೊಂಡು ಬನ್ನಿ. ಮುಂದಿನ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಲೈನು ಬೇರೆ ಕಲರ್ ದಾರ ಸೇರಿಸಿ ಇಲ್ಲಿ 2 ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ. ಇದು ಸ್ಟಾರ್ಟ್ ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಜಾಯಿನ್ ಮಾಡಿದ್ದೀರಾ ಅಂತ. ಜಾಯಿನ್ ಮಾಡಿದ ಮೇಲೆ ಫಸ್ಟು 4 ಚೈನು ಬರುತ್ತೆ ಅದು ಕುಚ್ಚಿಗೆ. ಆ 4 ಚೈನ್ ಹಾಗೆ ಮಾಡ್ಕೊಳ್ಳಿ. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಇರುತ್ತಲ್ವ, ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಎರಡು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಇಲ್ಲಿ ಸ್ಟಾರ್ಟಿಂದ ಈ ಟ್ರಿಪಲ್ ಕ್ರೋಶೆ ಹಾಕಿದ್ದೀವಲ್ವ, ಟ್ರಿಪಲ್ ಕ್ರೋಶೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಇಲ್ಲಿ ಗ್ಯಾಪ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮಣಿ ಸೇರಿಸಿ. ಚಿಕ್ಕ ಮಣಿ ಅಂದರೆ ಇದು ಮೀಡಿಯಮ್ ಸೈಜ್ ಮಣಿ ತಗೊಂಡಿದ್ದೀನಿ ನಾನು, ತುಂಬ ಚಿಕ್ಕದು ಅಲ್ಲ. ಆಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಣಿ. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ ಪೂರ್ತಿ ಆರ್ಚು. ನೆಕ್ಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಣಿ. ನೆಕ್ಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಣಿ. ಇದೇ ಥರ ಪೂರ್ತಿ ಆರ್ಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಣಿ. ಅದರ ನೆಕ್ಸ್ಟ್ ಗ್ಯಾಪು ಸಿಂಗಲ್ ಕ್ರೋಶೆ ಮಣಿ. ಅದರ ನೆಕ್ಸ್ಟ್ ಗ್ಯಾಪು ಸಿಂಗಲ್ ಕ್ರೋಶೆ ಮಣಿ. ಈ ಥರ ಬೀಡ್ ಸೇರಿಸ್ತಾ ಹೋಗಬೇಕು. ಆಮೇಲೆ ಸಿಂಗಲ್ ಕ್ರೋಶೆ ಬೀಡ್, ಆಮೇಲೆ ನೆಕ್ಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಬೀಡ್, ಆಮೇಲೆ ನೆಕ್ಸ್ಟ್ ಲಾಸ್ಟ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ಈ ಥರ ಮಾಡಿಕೊಂಡು ಇಲ್ಲಿ ಈ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ, ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ 4 ಚೈನು ಕುಚ್ಚಿಗೆ, ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ, ಮತ್ತು ಇಲ್ಲಿ ಪ್ರತಿ ಗ್ಯಾಪಲ್ಲೂ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಹಾಕ್ತಾ ಹೋಗಿ. ನೆಕ್ಸ್ಟ್ ಸ್ಟೆಪ್ಪು ಹೇಳ್ಕೊಡ್ತೀನಿ ಈಗಲೇ. ಈಗ ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿ ಎಂಡ್ ಮಾಡಿ ಅಲ್ಲಿ ದಾರ ಕಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಸೇರಿಸಿ. ಇಲ್ಲಿ ಸೇರಿಸಿ ಆದಮೇಲೆ ಫಸ್ಟು 4 ಚೈನ್ ಇರುತ್ತೆ ಕುಚ್ಚಿಗೆ, ಅದನ್ನು ಹಾಗೆ ಮಾಡ್ಕೊಳ್ಳಿ. ನಾಲ್ಕು ಚೈನ್ ಮಾಡಿ ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ.
ಮತ್ತು ಅಲ್ಲಿಂದ ಲಾಕಿಂದಲೇ ಇಲ್ಲಿ ಫಸ್ಟ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಮಣಿಗಿಂತ ಮೊದಲೇ, ಬೀಡ್ಗಿಂತ ಮೊದಲೇ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು 2 ಚೈನು, 2 ಚೈನಾಗಿ ಇಲ್ಲಿ ನೆಕ್ಸ್ಟು ಈ 2 ಬೀಡ್ ಮಧ್ಯೆ ಸಿಂಗಲ್ ಕ್ರೋಶೆ ಇದೆಯಲ್ವ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಅಲ್ಲಿ ಲಾಕ್ ಮಾಡಿ. ಅಂದರೆ ಪ್ರತಿ ಸಿಂಗಲ್ ಕ್ರೋಶೆಲ್ಲೂ 2 ಚೈನ್ ಮಾಡ್ಕೊಂಡು ಲಾಕ್ ಮಾಡಿ. 2 ಚೈನು, ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್, ಮತ್ತು 2 ಚೈನು, ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಲಾಕು, ಬೀಡ್ ಆ ಕಡೆ, ಅಂದರೆ ಬೀಡ್ಗಳ ಮಧ್ಯೆ ಲಾಕ್ ಮಾಡ್ತಾ ಹೋಗಿ. ಇದೇ ಥರ ಪೂರ್ತಿ. ಈ ಥರ 2 ಚೈನ್ ಹಾಕಿ 2 ಬೀಡ್ಗಳ ಮಧ್ಯೆ ಲಾಕ್ ಮಾಡ್ತಾ ಹೋಗಿ. ಸಿಂಗಲ್ ಕ್ರೋಶೆಗಳಿರುತ್ತೆ ನೋಡಿ ಆ ಬೀಡ್ಗಳ ಮಧ್ಯೆ. ಈ ಥರ ಲಾಕ್ ಮಾಡಿ. ಇಲ್ಲಿ ಲಾಕು, 2 ಚೈನು, ಲಾಕು, 2 ಚೈನು, ಲಾಕು, 2 ಚೈನು. ಲಾಸ್ಟ್ ಗ್ಯಾಪಲ್ಲಿ ಇಲ್ಲಿ ಬೀಡ್ ಆದಮೇಲೆ ಇರೋ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. ಆಮೇಲೆ ಈ ಲಾಕಲ್ಲಿ, ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಅರ್ಚು. ಆಮೇಲೆ 4 ಚೈನ್ ಕುಚ್ಚಿಗೆ ನೆಕ್ಸ್ಟ್ ಲಾಕಿಂದ ಇಲ್ಲಿ 2 ಚೈನ್ ಮಾಡಿ ಮಿಡ್ಲಲ್ಲಿ ಲಾಕ್ ಮಾಡ್ತಾ ಹೋಗಿ ಬೀಡ್ಗಳ ಮಧ್ಯೆ. ಇಲ್ಲಿ 4 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ಗ್ರ್ಯಾಂಡ್ ಸೀರೆಗಳಿಗೂ ಮಾಡ್ಬೋದು, ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.